ಕರ್ನಾಟಕ CM ಸರ್ ಅವ್ರಿಗೆ ನಮಸ್ಕಾರ ಸರ್. ದಯವಿಟ್ಟು ಈ ವಿಡಿಯೋನ ಸ್ವಲ್ಪ ನೋಡಿ. ಈ ರೋಡ್ ಎಷ್ಟು ಅಧ್ವಾನ ಆಗಿದೆ ಅಂದರೆ ತುಂಬ ಬೇಜಾರಾಗ್ತದೆ. ನಾನು ಎಷ್ಟೋ ಗೌರ್ಮೆಂಟ್ಗೆ ಚೇಂಜ್ ಆಯಿತು, ನಾನು ನೋಡ್ತಾನೇ ಇದ್ದೀನಿ. ಈ ರೋಡ್ಗಳು ಮಾತ್ರ ಇಲ್ಲಿ ಆಗ್ತಾನೇ ಇಲ್ಲ. ನಾನು ನಮ್ಮ ಗೌರ್ಮೆಂಟ್ ಬಂದರೆ ಸರಿಯಾಗುತ್ತೆ ಏನೋ ಅಂದ್ಕೊಂಡಿದ್ದೆ, ಸದ್ಯ ಇದುವರೆಗೂ ಆಗಿಲ್ಲ. ದಯವಿಟ್ಟು ಇದ್ರ ಮೇಲೆ ಸ್ವಲ್ಪ ಗಮನ ಹಚ್ಚಿ ಈ ಕಡೆ ರೋಡ್ ಸ್ವಲ್ಪ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಸರ್. ದಯವಿಟ್ಟು ನೀವು ತಪ್ಪಾಗಿ ತಿಳ್ಕೊಬೇಡಿ. ಗೌರ್ಮೆಂಟ್ ಹೆಸರು ಕೆಟ್ಟೋಗುತ್ತೆ ಅದರಿಂದ. ತುಂಬ ಅಂದರೆ ತುಂಬ ಅಧ್ವಾನವಾಗಿದೆ ಈ ರೋಡ್ಗಳು ನೋಡಿದ್ರೆ. ಡ್ಯಾಡಿ ನೋಡಿ, ನಿಮ್ಮ ಗಾಡಿ ಓಡ್ಸೋಕ್ಕಾಗ್ತಾಯಿಲ್ಲ. ಎಷ್ಟೇ ಇದಾಗಲಿ, ಆದರೆ ಇದು ಮಾತ್ರ ರೆಡಿ ಆಗ್ತಾನೇ ಇಲ್ಲ. ದಯವಿಟ್ಟು ಸ್ವಲ್ಪ ಈ ಕಡೆ ಗಮನ ಹಚ್ಚಿದ್ರೆ ಚೆನ್ನಾಗಿರುತ್ತೆ. ಇದು ಜಾಗ ಬಂದು ಕೋಲಾರಿಂದ ಮುಳಬಾಗಿಲು ಹೋಗೋ ದಾರಿ. ಕೋಲಾರಿಂದ ಮುಳಬಾಗಿಲು ಹೋಗ್ತೀವಲ್ಲ, ವಿಕೋಟ ಆ ರೋಡು. ದಯವಿಟ್ಟು ಇದನ್ನು ನೋಡೋರು, ಈ ಕಡೆ ಇರೋರು ಇದನ್ನು ದಯವಿಟ್ಟು ಶೇರ್ ಮಾಡಿ. ಆದಷ್ಟು ಗೌರ್ಮೆಂಟಿಗೆ ತಲುಪಿಸಿದ್ರೆ ಅತಿ ಶೀಘ್ರವಾಗಿ ರೋಡು ರೆಡಿ ಆಗುತ್ತೆ ಅಂತ ನನ್ನ ನಂಬಿಕೆ. ಪ್ಲೀಸ್ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು. ಅಲ್ಲ ಅಂದರೆ ಎಷ್ಟು ರೋಡ್ಗಳು ಹೋಗಿದೆ ಅಂದರೆ ಸ್ವಲ್ಪನೂ ರೋಡುಗಳು ಸರಿ ಇಲ್ಲ. ಇಲ್ಲಿಂದ ಅಲ್ಲಿವರೆಗೂ ಒಂದು 3-4 ಕಿಲೋಮೀಟ್ರ್ ರೋಡು ಕ್ರಾಸ್ ಆಗೋ ಅಷ್ಟೊತ್ತಿಗೆ ಎಷ್ಟೋ ಆಕ್ಸಿಡೆಂಟ್ಗಳಾಗಿದೆ, ಎಷ್ಟೋ ಜನ ಕೈಕಾಲು ಮುಟ್ಕೊಂಡಿದ್ದಾರೆ. ಆದರೂ ಇದನ್ನ ಬಗ್ಗೆ ಯಾರೂ ಗಮನ ಹಚ್ತಾ ಇಲ್ಲ. ದಯವಿಟ್ಟು ನೋಡಿ. ಎಷ್ಟೇ ಒಳ್ಳೆ ಗಾಡಿಗಳಾಗಲಿ, ಎಷ್ಟೇ ದೊಡ್ಡ ಗಾಡಿಗಳಾಗಲಿ, ಚಿಕ್ಕ ಗಾಡಿಗಳಾಗಲಿ, ರೋಡ್ಗಳು ಮಾತ್ರ ಅಧ್ವಾನ ಆಗಿದೆ. ಎಲ್ರಿಗೂ ತೊಂದರೆ ಆಗುತ್ತಿದೆ. ದಯವಿಟ್ಟು ಇದನ್ನು ಸ್ವಲ್ಪ ಗಮನಕ್ಕೆ ತಗೊಳ್ಳಿ ಪ್ಲೀಸ್. ಇಷ್ಟು ದೂರವಾಗಿದ್ದರೆ ಎಲ್ಲಿಂದ ಜನಗಳು ಹೋಗೋಕ್ಕಾಗುತ್ತೆ. ಕಡಿಮೆ ಅಂದ್ರೂ 1.5 ಅಡಿ ಇದೆ ಡೆಪ್ತ್. 1 ಅಡಿ ಅಂತೂ ಇದೇ ಇದೆ. ಆ ಡೆಪ್ತಲ್ಲಿ ಬಸ್ಸು ಬಂದ್ರೂ ಬೀಳುತ್ತೆ. ಅಷ್ಟು ಜೋರಾಗಿ ಏಟಾಗುತ್ತೆ. ಗೌರ್ಮೆಂಟ್ ಬಸ್ಗಳಿಗೆ ಅಷ್ಟು ಜೋರಾಗಿ ಏಟಾಗುತ್ತೆ, ಅಷ್ಟು ತೊಂದರೆ ಆಗುತ್ತೆ. ದಯವಿಟ್ಟು ಇದ್ರ ಮೇಲೆ ಸ್ವಲ್ಪ ಗಮನ ಹರಿಸಿ ಸರ್. ತುಂಬ ನಂಬಿಕೆಯಿಂದ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋಗೆ ನಿಜವಾಗ್ಲೂ ನಮ್ಮ ಗೌರ್ಮೆಂಟ್ ಸ್ಪಂದಿಸ್ತದೆ. ಮನವಿಯನ್ನು ಸಿಕ್ಕು ಎಡಿಷನ್ ಆಗಿ ತಗೊಂಡು ದಯವಿಟ್ಟು ಇದನ್ನು ಸರಿ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಸರ್. ಎಷ್ಟು ಗಾಡಿ ಬರ್ತದೆ, ಎಷ್ಟು ಅಧ್ವಾನವಾಗಿದೆ ನೋಡಿ. ತುಂಬ ದಿವಸದಿಂದ ಇದು ಹಾಗೆ ಪೆಂಡಿಂಗ್ ಆಗುತ್ತೆ. ಈ ಕಡೆ ಇರೋ ಮಿನಿಸ್ಟರ್ ಆಗಿ ಮೇಲೆ ಮೇಲೆ ಸ್ವಲ್ಪ ಗಮನ ನಾನು ನಿಮಗೆ ಮನವಿ ಮಾಡ್ತೀನಿ. ಕೈ ಜೋಡಿಸಿ ಬೇಡ್ಕೊತೀನಿ ಸರ್ ಪ್ಲೀಸ್.